ನಾವು ಟೈಗರ್ ಕಪ್ದು 12th ಎಡಿಷನ್ನ ಆಚರಿಸ್ತಾ ಇದ್ದೀವಿ. ಇವತ್ತು ವಿಚಾರ ಏನು ಅಂತಂದರೆ, ನಾವು ಫಾರೆಸ್ಟ್ ವಾಚರ್ಸ್ ಅಥವಾ ಫುಟ್ ಸೋಲ್ಜರ್ಸ್ ಅವ್ರಿಗೆ ಸನ್ಮಾನಿಸಿದ್ದೀವಿ. ಹಾಗೇ ಕ್ರಿಕೆಟ್ ಅಂತ ಒಂದು ಸ್ಪರ್ಧೆ. ಸೊ ನಾವು ಪ್ರಕೃತಿ ಮತ್ತು ಕ್ರಿಕೆಟ್ ಇದೆರಡೂ ಒಂದು ಒಟ್ಟಿಗೆಗೂಡಿಸಿ ಇವತ್ತು ಒಂದು ಇವೆಂಟ್ನ ನಾವು ಆಚರಿಸ್ತಾ ಇದ್ದೀವಿ. ಇವತ್ತಿನ ಇವೆಂಟಲ್ಲಿ ನಾವು 4 ಫಾರೆಸ್ಟ್ ವಾಚರ್ಸು, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ, ಇಲ್ಲಿಂದ 4 ಫುಟ್ ಸೋಲ್ಜರ್ಸ್ ಅಥವಾ ಫಾರೆಸ್ಟ್ ವಾಚರ್ಸ್ಗೆ ನಾವು ಸನ್ಮಾನಿಸಿದ್ದೀವಿ. ಅದಲ್ಲದೆ 2 ಆನೆ ಸೇವೆ ಮಾಡಿದವರು, ಒಬ್ಬರು ಕರ್ನಾಟಕದವರು ಮತ್ತು ಒಬ್ಬರು ಕೇರಳದವರು, ಇವರೆಲ್ಲರಿಗೂ ಸನ್ಮಾನ ಪಟ್ಟು, ಹಾಗೆ ಇವತ್ತು ಕ್ರಿಕೆಟ್ ಸ್ಪರ್ಧೆಯಲ್ಲಿ ಅಂಡರ್ 12, ಅಂಡರ್ 14 ಮತ್ತು ಅಂಡರ್ 16 3 ಟೀಮ್ಗಳು ರನ್ನರ್ಸ್ ಅಪ್ ಮತ್ತು ವಿನ್ನರ್ಸು, ಇವರಿಗೆಲ್ಲ ನಾವು ಅವಾರ್ಡ್ ಸೆರೆಮನಿಲಿ ನಾವು ಸನ್ಮಾನಿಸಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಜೋಸೆಫ್ ಹೂವರ್ ಅಂದ್ಬಿಟ್ಟು. ನಮ್ಮ ಸಂಸ್ಥೆ ಬಂದ್ಬಿಟ್ಟು ಕ್ರಿಕೆಟರ್ಸ್ ಫಾರ್ ಕನ್ಸರ್ವೇಷನ್. ನಾವು ಈ ಕಾರ್ಯಕ್ರಮ ಮಾಡೋದೇ ನಮ್ಮ ಫಾರೆಸ್ಟ್ ಸ್ಟಾಫನ್ನ ನೋಡ್ಕೊಳ್ಳೋಕ್ಕೆ. ಯಾಕಂದರೆ ನಮ್ಮ ಫಾರೆಸ್ಟ್ ವಾಚರ್ಸ್ ಇದ್ದಾರಲ್ಲ, ಅವ್ರುಗಳೇ ನಮ್ಮ ಕಾಡು ಉಳಿಸ್ತಾ ಇರೋದು. ಅವರೇ ನಮ್ಮ ಕಾಡಿನ ಕಣ್ಣು, ಮೂಗು, ಕಿವಿ. ಅವರು ಕಾಡೊಳಗೆ 10 ಕಿಲೋಮೀಟ್ರು 12 ಕಿಲೋಮೀಟ್ರ್ ನಡೀತಾರೆ. ಸೊ ಅವ್ರಿಗೆ ಸರ್ಕಾರದಿಂದ ಅವ್ರಿಗೇನು ಅನುಕೂಲ ಇಲ್ಲ. ಅವ್ರ ಜಾಗ ಉಳ್ಕೊಳ್ಳೋಕೆ ಜಾಗ ನೀವು ಹೋದ್ರೆ ಆ್ಯಂಟಿ-ಪೋಚಿಂಗ್ ಕ್ಯಾಂಪ್ ನೋಡಿದ್ರೆ ಮಳೆ ಬಂದರೆ ನೀರು ಸುರಿತಿರುತ್ತೆ. ಅವ್ರಿಗೆ ಊಟ ಕೊಡೋಲ್ಲ, ಕರೆಕ್ಟಾಗಿ ರೇಷನ್ ಕೊಡೋಲ್ಲ. ಸೊ ಇದೆಲ್ಲ ನೋಡ್ಬಿಟ್ಟು ಐ ಸೆಡ್ ನಾವೆಲ್ಲ ಸೇರಿ ಒಂದು ಮಾಡೋಣ, ನಮ್ಮ ಕಡೆಯಿಂದ ಪ್ರಯತ್ನ ಮಾಡೋಣ, ಸ್ಪಾನ್ಸರ್ಸ್ನ ಹಿಡಿಯೋಣ, ಕ್ರಿಕೆಟರ್ಸ್ಗೆ ಮಾತಾಡೋಣ ಮಾಡಿ ಏನೋ ಒಂದು ಅಟ್ಲೀಸ್ಟ್ 1 ಲಕ್ಷ ಕೊಡ್ತಾಯಿದ್ದೀವಿ ವರ್ಷಕ್ಕೆ. ಎವ್ರಿ ಇಯರ್ 12ನೇ ವರ್ಷ ಮಾಡ್ತಿದ್ದೀವಿ. ಸ್ಪಾನ್ಸರ್ಸಿಂದ ತೊಗೊಂಡು ಅಮೌಂಟು ಸೈಕಲ್ ಅಗರಬತ್ತಿ ಎಲ್ಲ ಬಂದು ಮಾಡಿಕೊಡ್ತಿದ್ದಾರೆ. ಸೊ ನಾವು ಮಾಡ್ತಿರೋದು ಜಸ್ಟ್ ಟು ಎನ್ಶ್ಯೂರ್ ನಮ್ಮ ಫಾರೆಸ್ಟ್ ಸ್ಟಾಫ್ ಚೆನ್ನಾಗಿರಲಿ ಅಂತ. ಯಾಕಂದರೆ ಅವ್ರಿಗೆ ಎಷ್ಟು ನೆಗ್ಲೆಕ್ಟ್ ಮಾಡ್ತಾರಂದರೆ, ನೀವು ಅಲ್ಲೆಲ್ಲ ಹೋಗಿ ನೋಡಿಬಿಟ್ರೆ ಜಾಗ ಎಂಥ ಕಂಡೀಷನಲ್ಲಿದ್ದಾರೆ, ಹೇಗೆ ಕಾಡೋಗಿ ನಡೀತಾರೆ. ಅವ್ರಿಗೆ ಕೆಲವು ಟೈಮ್ ಶೂ ಇರೋಲ್ಲ, ಕ್ಯಾಬ್ಸ್ ಕೊಡೋಲ್ಲ. ಸೊ ಅಂಥ ಜನ ನಮಗೆ ರಕ್ಷಣೆ ಮಾಡ್ತಿದ್ದಾರೆ. ನಾವೆಲ್ಲ ಬೆಂಗಳೂರಾಗ ಕೂತಿದ್ದೀವಿ, ಅವ್ರು ನಮ್ಗೆ ರಕ್ಷಣೆ ಮಾಡ್ತಿದ್ದಾರೆ. ಇದು ನಮ್ಮ ಇದರಿಂದ 1% ನಾವು ಮಾಡ್ತಿರೋದು. ಸೊ ನಮಗೆಲ್ಲ ಇದು ಒಂದು ಆಪರ್ಚುನಿಟಿ. ಥ್ಯಾಂಕ್ ಯು ಅಂತ ಹೇಳಬೇಕು. ಯಾಕಂದರೆ ಅವರಿಲ್ಲ ಅಂದರೆ ಗಾಡಿಲ್ಲ, ಗಾಡಿಲ್ಲ ಅಂದರೆ ನೀರಿಲ್ಲ ಅಂದರೆ ಊಟ ಇಲ್ಲ ಅಂದರೆ ನಾವು ಇಲ್ಲ. ಸೊ ಆ ಥರ ಸಿಚುವೇಶನ್ ಬಂದಿದೆ. ಎಸ್ಪೆಷಲಿ ಈಗ ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ಆಗಿದ್ದರಿಂದ ಬರ ಇದೆ, ಒಂದು ಕಡೆ ಜಾಸ್ತಿ ಮಳೆ ಇದೆ, ರೈತರು ಪರದಾಡ್ತಿದ್ದಾರೆ. ಸೊ ಇದೆಲ್ಲ ಉಳಿಸ್ಬೇಕು, ಜನ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಕಾಡು ಫಾರೆಸ್ಟ್ ಸ್ಟಾಫ್ ಅಂತ ಹೇಳಬೇಕು.
ನಮ್ಮ ಯಾವತ್ತೂ ನಾವು ಅವ್ರಿಗೆ ಗ್ರ್ಯಾಟಿಟ್ಯೂಡಾಗಿ ಹೇಳ್ಬೇಕು. ಯಾಕಂದರೆ ನಾನು ಓಡಾಡಿದ್ದೀನಿ ಕಾಡೊಳಗೆ, ನಾನು ನೋಡಿದ್ದೀನಿ ಎಂತೆಂಥ ಕೆಲಸಗಳು ಆಗ್ತಾಯಿದೆ, ಈಗ ಅವ್ರನ್ನ ನೋಡ್ತಾರೆ. ಅದು ಪರವಾಗಿ ನಾನು ಹೇಳಬೇಕಂದ್ರೆ ನಾನು ಹಾರ್ಟ್ ಫೇಲ್ಟ್ ಥ್ಯಾಂಕ್ಸ್ ಅಂತೀನಿ ನಮ್ಮ ಫ್ರಂಟ್ ಲೈನ್ ಸ್ಟಾಫ್ಗೆ ಮಾತ್ರ. ನಮ್ಮ ಫುಡ್ ಸೋಲ್ಜರ್ಸ್ ಅಂತಾರೆ, ಅವರೇ ವಾಕ್ ಮಾಡೋದು ಹೇಳಿದ್ನೆಲ್ಲ 10 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಇರ್ತಾರೆ. ಅವ್ರಿಗೆ ಏನು ಬೇಕಾದ್ರೆ ಅಪಾಯ ಆಗ್ಬೋದು, ಆನೆ ಬಂದು ತುಳಿಬೋದು, ಕರಡಿ ಹೊಡಿಬೋದು, ಅಥವಾ ಯಾವಾಗ ಟೈಗರ್ ಅಟ್ಯಾಕ್ ಮಾಡ್ಬೋದು, ಎಲ್ಲ ಬಿಟ್ಟು ಅವ್ರು ಓಡಾಡ್ತಾರೆ. ಅವ್ರಿಗೆ ಸಂಬಳ ಕೊಡೋದು ಇವರು ಸರಿಯಾಗಿ ಕೊಡೋಲ್ಲ. ಇವ್ರಿಗೆಲ್ಲ ಟೆಂಪ್ರರಿ ಸ್ಟಾಫ್ಗೆ 30 ದಿವಸ ಕೆಲಸ ಮಾಡಿದ್ರು ಬೇರೆ 26 ದಿವಸನೇ ಕೆಲಸ ಕೊಡ್ತಾರೆ ಅವ್ರಿಗೆ ಅಮೌಂಟ್.